ಓಕೆ, ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವೇನ್ ತಿಳ್ಕೊಳ್ತಾ ಇರೋದು ಅಂತಂದ್ರೆ ಲೆಮನ್, ನಿಂಬೆ ಹಣ್ಣು. ಸೊ ಈ ಒಂದು ಬೆಳೆಗೆ ಸಮಗ್ರವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನಿಂಬೆ ಹಣ್ಣು ಸಹ ನಾವು ಸಸಿಯನ್ನ ನಾಟಿ ಮಾಡಿದ ದಿನನೇ ನಮಗೆ ಇಳುವರಿಯನ್ನ ಕೊಡುವಂಥದ್ದಲ್ವಾ, ಅಥವಾ 3 ತಿಂಗಳಿಗೋ 6 ತಿಂಗಳಿಗೋ ಕೊಡುವಂಥದ್ದಲ್ಲ. ಸೊ ನಾವು ನಾಟಿ ಮಾಡಿದಾಗಿಂದ ಹಿಡಿದು 3 ವರ್ಷದ ನಂತರ ಇದು ತಳಿಗಳ ಮೇಲೆ ಆಧಾರವಾಗಿರ್ತದೆ. ಸೊ ಒಂದೊಂದು ತಳಿ 3 ವರ್ಷ, 4 ವರ್ಷ, 5 ವರ್ಷ ಡಿಪೆಂಡ್ಸ್. ಓಕೆನಾ? ಸೊ ಈ ರೀತಿ ಇದರ ಆಧಾರದ ಮೇಲೆ ಇಳುವರಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಓಕೆ, ಸೊ ಈಗ ನಾವು ಇವತ್ತಿನ ತರಬೇತಿಯಲ್ಲಿ ಏನ್ ಕಲಿತಾ ಇದ್ದೀವಿ ಅಂದ್ರೆ ಇಳುವರಿ ಕೊಡುವಂತಹ ನಿಂಬೆ ಹಣ್ಣಿನ ಗಿಡಗಳೇನಿದೆ, ಸೊ ಅದಕ್ಕೆ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಅದನ್ನ ಮಾತ್ರ ನಾವು ತಿಳ್ಕೊಳ್ತಾ ಇರುವಂತದ್ದು. ಓಕೆ, ಸೊ ಮೊದಲನೇದಾಗಿ ನೋಡುವಂತದ್ದಾದ್ರೆ ಒಂದು ಬಹಾರ್ ಟ್ರೀಟ್ಮೆಂಟ್ ಅಂತ ಒಂದು ಮಾಡ್ತಾರೆ. ಬಹಾರ್ ಅಂತ ಒಂದು ಟ್ರೀಟ್ಮೆಂಟ್ ಆಗತ್ತೆ ಗಿಡಗಳಿಗೆ. ಸೊ ಇದಾದ ನಂತರ ಪ್ರತಿ ಒಂದು ಗಿಡಕ್ಕೆ ಅಥವಾ ಮರಕ್ಕೆ ಏನಿರುತ್ತೆ 15 ರಿಂದ 20 kgಯಷ್ಟು ಸಾವಯವ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಸೊ ನೀವಿಲ್ಲಿ ದನದ ಗೊಬ್ಬರ ಬಳಸ್ಕೋಬಹುದು, ಕುರಿ ಗೊಬ್ಬರ ಬಳಸ್ಕೋಬಹುದು, ಎರೆಹುಳ ಗೊಬ್ಬರ ಬಳಸ್ಕೋಬಹುದು, ಅಥವಾ ಎಲ್ಲವನ್ನು ಮಿಕ್ಸ್ ಮಾಡಿ ಬಳಸ್ಕೋಬಹುದು. ಆ ಕೋಳಿ ಗೊಬ್ಬರ ಬಳಸ್ಕೋಬಹುದು. ಈ ತರ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಡ ಬಳಸ್ಕೋಬಹುದು, ಅಥವಾ ನಿಮ್ಮ ಭಾಗದಲ್ಲಿ ಯಾವ್ದು ಸಿಗುತ್ತೋ ನೀವು ಆ ಸಾವಯವ ಗೊಬ್ಬರವನ್ನ 15 ರಿಂದ 20 kgಯಷ್ಟು ಸೊ ಈ ಒಂದು ಟ್ರೀಟ್ಮೆಂಟ್ ಆದ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ. ಓಕೆ, ಸೊ ಇದು ಒಂದು. ಸೊ ಸಾವಯವ ಗೊಬ್ಬರವನ್ನ ಪ್ರಾರಂಭದಲ್ಲೇ ಯಾಕೆ ನಾನು ಕೊಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಪ್ರಾರಂಭ ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ಆದ ತಕ್ಷಣ ಕೊಡ್ಲಿಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ಈ ಸಾವಯವ ಗೊಬ್ಬರಗಳೇನಿರುತ್ತೆ ಇದರಲ್ಲಿರುವಂತ ಪೋಷಕಾಂಶಗಳು ರಿಲೀಸ್ ಆಗಿ ಗಿಡಗಳಿಗೆ ತಲುಪೋಕೆ ಸ್ವಲ್ಪ ಸಮಯ ಬೇಕು. ಹಾಗಾಗಿ ನಾವು ಈ ಹಂತದಲ್ಲೇ ಕೊಡೋದ್ರಿಂದ ಸೊ ನಮಗೆ ಇನ್ನೇನು ಹೂ ಆಗೋ ನಂತರ ಏನ್ ಕಾಯಿ ಆಗ್ತದೆ ಈ ಹಂತದೆಲ್ಲ ನಮಗೆ ಸಾವಯವ ಗೊಬ್ಬರದಿಂದನೂ ಪೋಷಕಾಂಶಗಳು ಒಂದಿಷ್ಟು ಪ್ರಮಾಣದಲ್ಲಿ ಲಭ್ಯವಾಗ್ತದೆ. ಹಾಗಾಗಿ ಈ ಹಂತದಲ್ಲಿ ಕೊಡುವಂಥದ್ದು ಉತ್ತಮ. ಸೊ ನೆಕ್ಸ್ಟ್ ನಾವೇನೆಲ್ಲ ಕೊಡ್ತಾ ಹೋಗ್ತೀವಿ ಅದೆಲ್ಲದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗ್ಬೇಕಾಗತ್ತೆ. ಅಂದ್ರೆ ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಗೊಬ್ಬರ ಹಾಕ್ತೀನಿ, ಅದ್ 2 ವರ್ಷದ ತನಕ ಕೆಲಸ ಮಾಡುತ್ತೆ, ಹಂಗಲ್ಲ. ಸೊ ಇಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ ನಾನು ನ್ಯೂಟ್ರಿಯೆಂಟ್ ಕೊಟ್ಟೆ ಅಂದ್ರೆ ಅದು ಇಮಿಡಿಯೇಟ್ಲಿ ಅಪ್ಟೇಕ್ ಆಗ್ಬೇಕು. ಓಕೆ, ಇಮಿಡಿಯೇಟ್ಲಿ ತಗೊಂಡಾಗ ಅಮೇಸಿಂಗ್ ರಿಸಲ್ಟ್ಸ್ ಈ ಒಂದು ಬೆಳೆಯಲ್ಲಿ ಪಡ್ಕೋಬಹುದು. ಸೊ ನೆಕ್ಸ್ಟ್ ಈ ಒಂದು ಟ್ರೀಟ್ಮೆಂಟ್ ಆದ ತಕ್ಷಣ ಒಂದು ಸಾವಯವ ಗೊಬ್ಬರ ಹಾಕ್ತಿವಿ. ಸೊ ಜೊತೆಗೆ ಏನ್ ಹಾಕ್ಬೇಕು ಅಂತಂದ್ರೆ ಒಂದು ಗಿಡಕ್ಕೆ, ಓಕೆ, ಒಂದು ಗಿಡ ಅಥವಾ ಒಂದು ಮರಕ್ಕೆ DAP 200 ಗ್ರಾಂ, SOP ಸಲ್ಫೇಟ್ ಆಫ್ ಪೊಟ್ಯಾಶ್ 200 ಗ್ರಾಂ, ಮೆಗ್ನೀಷಿಯಂ ಸಲ್ಫೇಟ್ 100 ಗ್ರಾಂ, 12, 11, 18 200 ಗ್ರಾಂ, ಮತ್ತೆ ಈ 12, 11, 18 200 ಗ್ರಾಂ ಪರ್ ಟ್ರೀ ಅಥವಾ ಪರ್ ಗಿಡ ಏನಿದೆ. ಸೊ ಯಾರ ಅಂತ ಒಂದು ಕಂಪನಿ ಬರುತ್ತೆ. ಸೊ ಒಂದು ಒಳ್ಳೆ ಕಂಪನಿ, ಸೊ ತುಂಬಾ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರುವಂತ ಕಂಪನಿ. ಸೊ ನಿಮ್ಮ ಭಾಗದಲ್ಲಿ ಆದಷ್ಟು ನೀವು ಈ ರಸಗೊಬ್ಬರಗಳನ್ನ ಬಳಸೋ ಸಂದರ್ಭದಲ್ಲಿ YARA, ಸೊ ಈ ಕಂಪನಿಯ ಗೊಬ್ಬರವನ್ನ ನಿಮಗೆ ಸಿಕ್ಕರೆ ತುಂಬಾ ಒಳ್ಳೇದು. ಬಿಕಾಸ್ ಆ ಕಂಪನಿಯವರು ತುಂಬಾ ಒಳ್ಳೆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ನಮಿಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ಒಂದು ಒಳ್ಳೆ ಸಜೆಷನ್ ನಿಮಗೆ ಕೊಡ್ಬೇಕಲ್ಲ ಅಂತ ವಿಚಾರವನ್ನ ಹೇಳ್ತಿರೋದಷ್ಟೇ. ಓಕೆ, ಇನ್ನೊಂದು ಅದೇ ಯಾರ ಕಂಪನಿಯಲ್ಲಿ ನೈಟ್ರೋ ಬಾರ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಅದರಲ್ಲಿ ನೈಟ್ರೋಜನ್ ಅಂಶ ಇರ್ತದೆ ಮುಖ್ಯವಾಗಿ, ಜೊತೆಗೆ ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಕೂಡ ಇರುತ್ತೆ. ಸೊ ಇದು ಇರುವಂತಹ ಒಂದು ಪ್ರಾಡಕ್ಟ್ 200 ಗ್ರಾಂ ಪರ್ ಟ್ರೀ. ಓಕೆ, ಸೊ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಈ ಒಂದು ಬಹಾರ್ ಟ್ರೀಟ್ಮೆಂಟ್ ಆದ ನಂತರ ನಾವು ಕೊಡ್ಬೇಕಾಗತ್ತೆ. ಓಕೆ, ಒಂದು ಸಾವಯವ ಗೊಬ್ಬರ ಆಯ್ತು, ಮತ್ತೊಂದೇನು ರಾಸಾಯನಿಕ ಗೊಬ್ಬರ ಏನೇನ್ ಕೊಡ್ಬೇಕು ಇಲ್ಲಿದೆ ನೋಡಿ. ಓಕೆ, ಇದನ್ನ ನೀವು ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಅಥವಾ ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಸ್ಟಾಪ್ ಮಾಡಿ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್
ಸೊ ಇದೇ ಸಂದರ್ಭದಲ್ಲಿ ಮತ್ತೇನ್ ಕೊಡ್ಬೇಕು ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್. ಓಕೆ, ಈ ಹಂತದಲ್ಲಿ ನಾವೇನ್ ಕೊಡ್ತೀವಿ, ಇದು ಗಿಡದ ಡೆವಲಪ್ಮೆಂಟ್ ಆಗಿರ್ಬೋದು, ನೆಕ್ಸ್ಟ್ ಹೂ, ಇನ್ನೇನ್ ಇದಾದ ತಕ್ಷಣ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲೇ ಹೂ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಓಕೆನಾ? ಸೊ ಹಾಗಾಗಿ ಈ ಹಂತದಲ್ಲಿ ನಾವು ಮುಖ್ಯವಾಗಿ ಪೋಷಕಾಂಶಗಳನ್ನ ಒದಗಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಸೊ ಇದಕ್ಕಿಂತ ಮುಂಚೆ ಸೊ ನ್ಯೂಟ್ರಿಷನ್ ಕೊಡೋದನ್ನ ಸ್ಟಾಪ್ ಮಾಡಿರ್ತಾರೆ, ನೀರ್ ಕೊಡೋದನ್ನ ಕಮ್ಮಿ ಮಾಡಿರ್ತಾರೆ. ಸೊ ಮತ್ತೆ ಹೂ ಆಗ್ದಂಗೆ ಒಂದಿಷ್ಟು ದಿನ ನೋಡ್ಕೊಂಡಿರ್ತಾರೆ. ಅಂದ್ರೆ 2-3 months ರೆಸ್ಟ್ ಅಲ್ಲಿ ಇರುತ್ತೆ ಪ್ಲಾಂಟ್ಸ್. ಸೊ ಇದಾದ ತಕ್ಷಣ ಇಮ್ಮಿಡಿಯೇಟ್ಲಿ ಅದನ್ನ ಆಕ್ಟಿವ್ ಮಾಡ್ತಾರೆ. ಅಂತಂದ್ರೆ ಹೂ ಆಗ್ಲಿಕ್ಕೆ ಪ್ರಾರಂಭ ಆಗ್ಲಿಕ್ಕೆ ಅಂತಾನೆ ಈ ಒಂದು ಬಹಾಲ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡುವಂತದ್ದು. ಸೊ ಈ ಪ್ರೋಸೆಸ್ ಏನ್ ಮಾಡ್ತಾರೆ, ಇದಾದ ತಕ್ಷಣ ನಮಗೆ ಅಲ್ಲಿ ನ್ಯೂಟ್ರಿಷನ್ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಒಂದು ಸಾವಯವ ಗೊಬ್ಬರ, ಒಂದು ರಸಗೊಬ್ಬರ, ಮತ್ತೊಂದು ಇಮ್ಮಿಡಿಯೇಟ್ಲಿ ನಮಗೆ ನ್ಯೂಟ್ರಿಯೆಂಟ್ ರೀಚ್ ಆಗ್ಬೇಕು ಗಿಡಕ್ಕೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಝೈಮ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಏನಿದೆ, ಸೊ ಅದನ್ನ ಕೊಡ್ಬೇಕಾಗತ್ತೆ. ಸೊ ಈ ಹಂತದಲ್ಲಿ ಇದನ್ನ ಕೊಡೋದ್ರ ಜೊತೆಗೆ ಆಕ್ಟಿವಿಟಿ ಮತ್ತೆ ನೀಮ್ ಆಯಿಲ್ ನ ಕೂಡ ಆಡ್ ಮಾಡ್ಕೊಟ್ರೆ ತುಂಬಾ ಬೆಸ್ಟ್. ಸೊ ಇಲ್ಲಿ 200 ಲೀಟರ್ ನೀರಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಓಕೆ, ಸೊ ಈ ಒಂದು ಪ್ರಮಾಣದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಮಿಕ್ಸ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಒಂದು ಗಿಡಕ್ಕೆ 2-3 ಲೀಟರ್ ಅಷ್ಟೇ. ಇಷ್ಟನ್ನ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಗಿಡಕ್ಕೆ 2-3 ಲೀಟರ್ ನಂಗೆ ನಾವು ಹಾಕ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ತನಕ ಏನಾಯ್ತು, ಬಹಾಲ್ ಟ್ರೀಟ್ಮೆಂಟ್ ಆದ ತಕ್ಷಣ ಏನೆಲ್ಲ ಕೊಡಬೇಕು ಅನ್ನೋದಾಯ್ತು. ಈಗ ಹಂತ ಹಂತವಾಗಿ ನಾವು ಏನೇನ್ ಕೊಡ್ತಾ ಹೋಗ್ಬೇಕು ಅನ್ನೋದನ್ನ ನೋಡೋಣ. ಬಹಾಲ್ ಟ್ರೀಟ್ಮೆಂಟ್ ಆಗಿ ಕೆಲವೇ ದಿನಗಳ ನಂತರ ಏನಾಗುತ್ತೆ, ಸೊ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಹೂ ಆಗುವಂತ ಒಂದು ಹಂತದಲ್ಲಿ, ಹೂ ಪ್ರಾರಂಭವಾಗುವಂತ ಒಂದು ಹಂತದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಒಂದು ಸಿಂಪಡಣೆ, ಒಂದು ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ಏನೆಲ್ಲ ಸ್ಪ್ರೇ ಮಾಡ್ಬೇಕು ಅಂತಂದ್ರೆ, ಆಕ್ಟಿವ್ 80 0.3 ml per liter, ಆಕ್ಟಿವ್ ಮ್ಯಾಕ್ಸ್ 2 ml per liter, ಆಕ್ಟಿವ್ ಝೈಮ್ 2 ml per liter, 13,045 NPK ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಸಿಗುತ್ತೆ. ಇದು 5 ಗ್ರಾಮ್ ಪರ್ ಲೀಟರ್ ಹಂಗೆ ಹಾಕೊಂಡು ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಯಾರಿಗಾದ್ರೂ ತುಂಬಾ ಜನಕ್ಕೆ ಆಕ್ಟಿವ್ ಮ್ಯಾಕ್ಸ್ ಅಥವಾ ಆಕ್ಟಿವ್ ಝೈಮ್ ಏನಿದು ಅನ್ನೋದು ನಿಮಗೆ ಪ್ರಶ್ನೆ ಬಂದ್ರೆ, ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಈ ಆಕ್ಟಿವ್ 80 ಆಗಿರ್ಬೋದು, ಆಕ್ಟಿವ್ ಮ್ಯಾಕ್ಸ್ ಆಗಿರ್ಬೋದು, ಆಕ್ಟಿವ್ ಝೈಮ್ ಆಗಿರ್ಬೋದು, ಇದರ ವಿಡಿಯೋ ಲಿಂಕ್ಸ್ ಕೊಟ್ಟಿರ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವಂತದ್ದು. ಸೊ ಅದನ್ನ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್. ಈಗ ಹೂವಾಗುವ ಹಂತದಲ್ಲಿ ಏನ್ ಸ್ಪ್ರೇ ಕೊಡಬೇಕು ಒಂದು ಸಲ ಅಂತ ಗೊತ್ತಾಯ್ತು. ನೆಕ್ಸ್ಟ್, ಹೂವಾದ ನಂತರ, ಓಕೆ, ಸೊ ಡ್ಯೂರಿಂಗ್ ಫ್ರೂಟ್ ಫಾರ್ಮೇಶನ್ ಅಂತ ನಾವು ಕರಿತೀವಿ. ಅಂತಂದ್ರೆ ಹೂವು ಆಗಿರೋದು ಇನ್ನೇನ್ ಸಣ್ಣ 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 ಕಾಯಿ ತರ ಕಾಣ್ತಿರುತ್ತೆ. ಹೂವು ಇಮ್ಮಿಡಿಯೇಟ್ಲಿ ಸಣ್ಣದ ಕಾಯಿ ಆಗುತ್ತಲ್ಲ, ಸೊ ಅದು ಫ್ರೂಟ್ ಫಾರ್ಮೇಶನ್ ಸ್ಟೇಜ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಹಂತದಲ್ಲಿ ಸ್ಪ್ರೇ ಮಾಡ್ಬೇಕಾದ್ರೆ, ಸೊ ಯಾವ ಡೋಸೇಜ್ ಅಲ್ಲಿ ಕೊಡಬೇಕು ಅಂದ್ರೆ, ಆಕ್ಟಿವ್ 80 0.3 ml per liter, ಆಕ್ಟಿವ್ ಮ್ಯಾಕ್ಸ್ 2 ml per liter, ಆಕ್ಟಿವ್ ಝೈಮ್ 2 ml per liter, 19 NPK ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 5 ಗ್ರಾಮ್ ಪರ್ ಲೀಟರ್ ಹಂಗೆ ನಾನು ಕೊಡ್ಬೇಕಾಗತ್ತೆ. ಓಕೆ, ಇದು ಹೂವಿರೋದು ಇನ್ನೇನು ಇಮ್ಮಿಡಿಯೇಟ್ಲಿ ಕಾಯಿ ಆಗುತ್ತೆ, ಸಣ್ಣದಾಗಿರುತ್ತಲ್ಲ, ಸೊ ಆ ಸ್ಟೇಜ್ ಅಲ್ಲಿ ಕೊಡ್ಬೇಕಾಗಿರುವಂತಹ ಒಂದು ಸ್ಪ್ರೇ. ಓಕೆ, ನೆಕ್ಸ್ಟ್. ಇದೇ ಹಂತದಲ್ಲಿ ಕೇವಲ ಸ್ಪ್ರೇ ಮಾತ್ರ ಕೊಡೋದಲ್ಲ, ಡ್ರೆಂಚಿಂಗ್ ಅಂದ್ರೆ ಬುಡಕ್ಕೂ ಕೂಡ ನಾವು ಕೊಡ್ಬೇಕಾಗತ್ತೆ. ಸೊ ಬುಡಕ್ಕೆ ಏನ್ ಕೊಡ್ಬೇಕು, 200 ಲೀಟರ್ ನೀರಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಓಕೆ, ಸೊ ಈ ಒಂದು ಡೋಸೇಜ್ ಅಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ತದನಂತರ ಒಂದು ಗಿಡಕ್ಕೆ 2-3 ಲೀಟರ್ನಂತೆ ನಾನು ಹಾಕ್ಬೇಕಾಗತ್ತೆ. ಓಕೆ, ಸೊ ಈ ಒಂದು ಹಂತದಲ್ಲಿ ಒಂದು ಸಲ ಸ್ಪ್ರೇ ಮಾಡಬೇಕು, ಒಂದು ಸಲ ಬುಡಕ್ಕೆ ಕೊಡುವಂಥದ್ದು, ಅಂದ್ರೆ ಬೇರಿಗೆ ಕೊಡುವಂಥದ್ದು. ಓಕೆ, ನೆಕ್ಸ್ಟ್. ಡ್ಯೂರಿಂಗ್ ಫ್ರೂಟ್ ಡೆವಲಪ್ಮೆಂಟ್ ಅಂತ ಈ ಹಂತ ಯಾವುದು, ಆ ಸಣ್ಣ ಸಣ್ಣ ಕಾಯಿ ಇರೋದು ದೊಡ್ಡದಾಗ್ತಾ ಹೋಗ್ತಾ ಇರುತ್ತಲ್ಲ, ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತಲ್ಲ. ಸೊ ಈ ಒಂದು ಸ್ಟೇಜ್ ಅಲ್ಲಿ ಸೊ ನಾವೇನ್ ಕೊಡಬೇಕು ಅನ್ನೋದಾದ್ರೆ, ಸೊ ಇಲ್ಲಿ ಭೂಮಿಗೆ ಮತ್ತೊಂದು ಸಲ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ಯಾವ ಗೊಬ್ಬರವನ್ನ ಕೊಡಬೇಕು ಅಂತಂದ್ರೆ,
ಯಾರ ನೈಟ್ರೋ ಬಾರ್, ಅವಾಗ ನಾನು ಹೇಳ್ದಂಗೆ ಯಾರ ಕಂಪ್ನಿಯವ್ರದ್ದು. ಸೊ ನೈಟ್ರೋಜನ್, ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಇರುವಂತಹ ಒಂದು ಕಂಪ್ಲೀಟ್ ಒಂದು ನ್ಯೂಟ್ರಿಷನ್ ಸಿಗುತ್ತೆ. ಸೊ ಇದು ಒಂದು ಮರಕ್ಕೆ 200 ಗ್ರಾಮ್ ನಂಗೆ ಹಾಕಬೇಕು. ಜೊತೆಗೆ ಯಾರ ಮಿಲಾ ಅನ್ನೋ ಒಂದು ಪ್ರಾಡಕ್ಟ್ ಸಿಗುತ್ತೆ, ಯಾರ ಕಂಪನಿಯವ್ರದ್ದೇ, 12, 11, 18 ಕಾಂಬಿನೇಷನ್ ಅಲ್ಲಿರುವಂತದ್ದು. ಇದು 200 ಗ್ರಾಮ್ ಪರ್ ಟ್ರೀ ಹಾಕಬೇಕು. ಮತ್ತೆ ಸಲ್ಫೇಟ್ ಆಫ್ ಪೊಟ್ಯಾಶ್, ಇದನ್ನ 200 ಗ್ರಾಮ್ ಪರ್ ಟ್ರೀ ಹಾಕ್ಬೇಕು. ಯಾವಾಗ ಇದು, ಸೊ ಸಣ್ಣ ಸಣ್ಣ ಕಾಯಿ ಆಗಿರುವಂತದ್ದು ಇನ್ನೇನು ಸೈಜ್ ದೊಡ್ಡದಾಗ್ತಾ ಹೋಗ್ತಾ ಇರುತ್ತಲ್ಲ, ಸೊ ಈ ಹಂತದಲ್ಲಿ ನಾವು ಭೂಮಿಗೆ ಕೊಡಬೇಕಾಗಿರುವಂತ ಒಂದು ರಾಸಾಯನಿಕ ಗೊಬ್ಬರ ಈ ಪ್ರಮಾಣದಲ್ಲಿ, ಈ ಒಂದು ಕಾಂಬಿನೇಷನ್ ಅಲ್ಲಿ ಕೊಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದೇ ಹಂತದಲ್ಲಿ ಮತ್ತೊಂದ್ಸಲ ನಮ್ಮ ಹೆಮ್ಮೆಯ ಮೋದಿಕೇರ್ ಕೃಷಿ ಉತ್ಪನ್ನಗಳನ್ನ ಸೊ ಮತ್ತೊಂದು ಸಲ ಭೂಮಿಗೆ ಕೊಡ್ಬೇಕಾಗತ್ತೆ. ಸೊ ಈ ಹಂತದಲ್ಲಿ ಯಾವುದೇ ಸ್ಪ್ರೇ ಇರೋದಿಲ್ಲ. ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ನ ಭೂಮಿಗೆ ಕೊಡುವಂಥದ್ದು, ಇನ್ನೊಂದು ನಮ್ಮ ಹೆಮ್ಮೆಯ ಮೋದಿಕೇರ್ ಅಗ್ರಿಕಲ್ಚರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಭೂಮಿಗೆ ಕೊಡುವಂಥದ್ದು ಇರುತ್ತೆ. ಓಕೆ, ಸೊ ಈ ಹಂತದಲ್ಲೂ ಕೂಡ ಡ್ರೆಂಚಿಂಗ್ ಮಾಡಬೇಕು ಅಂದ್ರೆ, ಸೊ 200 ಲೀಟರ್ ನೀರಿಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಓಕೆ, ಸೊ ಈ ಒಂದು ಡೋಸೇಜ್ ಅಲ್ಲಿ, ಈ ಒಂದು ಪ್ರಮಾಣದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಓಕೆ, ಸೊ ಒಂದು ಗಿಡಕ್ಕೆ ಎಷ್ಟು ಹಾಕ್ಬೇಕು, 2ರಿಂದ 3 ಲೀಟರ್. ಓಕೆ, ಸೊ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತ ಅಂದ್ರೆ ಫ್ರೂಟ್ ಮೆಚ್ಯೂರಿಟಿ ಅಂತಂದ್ರೆ, ಈಗ ನಿಂಬೆಕಾಯಿ ಏನಿದೆ ಒಂದೊಳ್ಳೆ ಸೈಜಿಗೆ ಬಂದಿರುತ್ತೆ. ಸೊ ನೆಕ್ಸ್ಟ್ ಅದು ಮೆಚ್ಯೂರಿಟಿ ಸ್ಟೇಜ್ ಅಂದ್ರೆ ಪಕ್ವಗೊಳ್ಳೋದು ಅಂತ ನಾವ್ ಏನ್ ಹೇಳ್ತೀವಿ. ಸೊ ಆ ಒಂದು ಹಂತದಲ್ಲಿ ನಾವು 2 ಸ್ಪ್ರೇನ ಕೊಡಬೇಕಾಗತ್ತೆ. 10 ದಿನಗಳ ಅಂತರದಲ್ಲಿ 2 ಸ್ಪ್ರೇನ ಕೊಡಬೇಕಾಗತ್ತೆ. ಅಂದ್ರೆ 10 ದಿನಕ್ಕೊಂದ್ಸಲ, ಇನ್ನೊಂದು 10 ದಿನಕ್ಕೆ ಇನ್ನೊಂದು ಸಲ. ಓಕೆ, ಸೊ ಆಕ್ಟಿವ್ 80 0.5 ml per liter, ಆಕ್ಟಿವ್ ಮ್ಯಾಕ್ಸ್ 3 ml per liter, ಆಕ್ಟಿವ್ ಝೈಮ್ 3 ml per liter, 0050 5 ಗ್ರಾಮ್ ಪರ್ ಲೀಟರ್. ಇದು ಒಂದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್. ಸೊ ಇಷ್ಟನ್ನ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಸೊ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕಾಗತ್ತೆ. ಓಕೆ, ಸೊ ಅಲ್ಲಿಗೆ ಇನ್ನೇನು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಕೊಯ್ಲ್ ಪ್ರಾರಂಭ ಆಗ್ತದೆ, ಕೊಯ್ಲ್ ಮಾಡ್ಕೊಳ್ತಾರೆ. ಸೊ ಮತ್ತೆ ಇದೇ ಸೈಕಲ್ ಏನಾಗತ್ತೆ, ರಿಪೀಟ್ ಆಗತ್ತೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು, ಹೂ ಆಗೋದ್ರಿಂದ ಹಿಡಿದು, ಹೂ ಆಗುತ್ತಲ್ಲ, ಹೂ ಪ್ರಾರಂಭ ಆಗೋದ್ರಿಂದ ಹಿಡಿದು ಸಂಪೂರ್ಣ ಕಾಯಿ ಆಗೋ ತನಕನು ಅಥವಾ ಕೊಯ್ಲಿನ್ ಬರೋ ತನಕನು ಹತ್ತತ್ರ 180 ದಿನಗಳು ಅಂತರಗಳು ಇರ್ತದೆ. ಸೊ ಈ 180 ದಿನಗಳ ಅಂತರ ಅಂತಂದ್ರೆ ಅರ್ಥ ಹತ್ತತ್ರ 6 ತಿಂಗಳು. ಹೌದಾ? ಸೊ ಈ 6 ತಿಂಗಳಲ್ಲಿ ನಾವೇನ್ ಮಾಡ್ಬೇಕು, ಒಂದು ಬಹಾರ್ ಟ್ರೀಟ್ಮೆಂಟ್ ಆದ ತಕ್ಷಣ ಏನೇನೆಲ್ಲ ಕೊಡ್ಬೇಕು ಹೇಳಿದ್ದೀನಿ. ಒಂದು ರಾಸಾಯನಿಕ ಗೊಬ್ಬರ, ಒಂದು ಸಾವಯವ ಗೊಬ್ಬರ, ಒಂದು ಮೋದಿಕೇರ್ ಆರ್ಗ್ಯಾನಿಕ್ ಸೀವಿಡ್ ಎಕ್ಸ್ಟ್ರಾಕ್ಟ್, ಇಮ್ಮಿಡಿಯೇಟ್ಲಿ ನ್ಯೂಟ್ರಿಯೆಂಟ್ ಅನ್ನು ತಲುಪಿಸ್ಲಿಕ್ಕೆ. ಓಕೆ, ಸೊ ಇದರಿಂದ ನೆಕ್ಸ್ಟ್ ಏನ್ ಪ್ರಾರಂಭ ಆಗ್ತದೆ, ಒಳ್ಳೆ ಹೂವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೂವಾಗುವಂತದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದೆ, ಸ್ಪ್ರೇ ಮಾಡ್ಬೇಕು ಅಂತ ಹೇಳಿದೆ. ಕರೆಕ್ಟ್. ನೆಕ್ಸ್ಟ್ ಹೂವಾಗುವಂತ ಆ ಒಂದು ಹಂತ ಆದ ತಕ್ಷಣ ನೆಕ್ಸ್ಟ್ ಯಾವುದು, ಫ್ರೂಟ್ ಫಾರ್ಮೇಶನ್ ಅಂದ್ರೆ ಇನ್ನೇನು ಹೂ ಕಾಯಿ ಆಗುವಂಥದ್ದು. ಸೊ ಈ ಹಂತದಲ್ಲಿ ಏನ್ ಮಾಡ್ಬೇಕು, ಒಂದು ಸಲ ನಾವು ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ನಾವು ಮತ್ತೊಂದ್ಸಲ ನೆನ್ಪು ಮಾಡ್ಕೊಂಡ್ಬಿಡೋಣ. ಫ್ಲವರಿಂಗ್ ಆಯ್ತಲ್ವಾ, ಫ್ರೂಟ್ ಫಾರ್ಮೇಶನ್ ಅಲ್ಲಿ ಒಂದು ಸ್ಪ್ರೇ ಮಾಡ್ಬೇಕಾಗತ್ತೆ. ಸೊ ಇನ್ನೊಂದು ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ ನಮ್ಮ ಪ್ರಾಡಕ್ಟ್ ಅನ್ನ. ಸೊ ನೆಕ್ಸ್ಟ್ ಸ್ಟೇಜ್ ಯಾವುದು, ಫ್ರೂಟ್ ಡೆವಲಪ್ಮೆಂಟ್ ಅಂದ್ರೆ, ಸೊ ಕಾಯಿ ಸಣ್ಣದಾಗಿದ್ದು ದೊಡ್ಡದಾಗ್ತಾ ಹೋಗುತ್ತಲ್ಲ, ಈ ಹಂತದಲ್ಲಿ ಮತ್ತೊಂದು ಸಲ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಮತ್ತೊಂದು ಸಲ ನಮ್ಮ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಭೂಮಿಗೆ ಕೊಡುವಂಥದ್ದು. ಸೊ ನೆಕ್ಸ್ಟ್ ಸ್ಟೇಜ್ ಯಾವುದು, ಫ್ರೂಟ್ ಮೆಚುರಿಟಿ. ಈ ಹಂತದಲ್ಲಿ 2 ಸ್ಪ್ರೇ ಬರುತ್ತೆ. ಓಕೆ, ಅಂದ್ರೆ ಸೇಮ್ ಕಾಂಬಿನೇಷನ್ ನ 10 days ಇಂಟರ್ವಲ್ ಅಲ್ಲಿ 2 ಸಲ ಸ್ಪ್ರೇ ಕೊಡ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ಶೆಡ್ಯೂಲ್ ಮಾಡಿಕೊಂಡು ಕೊಟ್ರೆ ಎಲ್ಲಾ ರೀತಿಯ ಫರ್ಟಿಲೈಸರ್ಸ್ ಅನ್ನ ಆಹಾ ಹಂತದಲ್ಲಿ ಸ್ಪ್ರೇ ಮಾಡ್ಬೇಕಾ, ಡ್ರೆಂಚಿಂಗ್ ಮಾಡ್ಬೇಕಾ, ಅಥವಾ ಎರಡೂ ಮಾಡ್ಬೇಕಾ, ಸೊ ಯಾವ್ದನ್ ಮಾಡ್ಬೇಕು, ಯಾವ್ಯಾವ ಗೊಬ್ಬರ ಮಾಡ್ಬೇಕು, ಯಾವ ಹಂತದಲ್ಲಿ ಮಾಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಸೊ ಇವೆಲ್ಲವನ್ನೂ ಕೂಡ ಸರಿಯಾದ ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡು ಸರಿಯಾದ ರೀತಿ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದೇ ಆಯ್ತು ಅನ್ನೋದಾದ್ರೆ, ಸೊ ಅದ್ಭುತವಾದಂತ ಒಂದು ಇಳುವರಿಯನ್ನ ನೀವು ಪಡ್ಕೋಬಹುದು. ಓಕೆ, ಸೊ ಇಲ್ಲಿ ರಾಸಾಯನಿಕ ಗೊಬ್ಬರದ ಪ್ರಮಾಣ ಏನಿದೆ, ನೀವು ಸಂಪೂರ್ಣವಾಗಿ
ಏನಾದ್ರೂ ಸಾವಯವ ಕೃಷಿ ಮಾಡಬೇಕು ಅಂತ ಇದ್ದಾರೆ, ಸೊ ನೀವಿಲ್ಲಿ ರಾಸಾಯನಿಕ ಗೊಬ್ಬರದ ಬಗ್ಗೆ ಹೇಳಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಇನ್ನೊಂದಿಷ್ಟು ಹೆಚ್ಚು ಗೊಬ್ಬರಗಳನ್ನ, ಸಾವಯವ ಗೊಬ್ಬರಗಳನ್ನ ಬಳಸ್ಕೊಳ್ಳುವಂಥದ್ದು, ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಇನ್ನೇನು ನೀವು ಗಿಡಗಳನ್ನ ಆಲ್ಮೋಸ್ಟ್ ನೀವು ನಿಂಬೆ ಗಿಡನ್ನೇ ಕಟ್ ಮಾಡ್ತಾ ಇರ್ತೀರಾ, ಬಿಕಾಸ್ ತುಂಬಾ ಬ್ರಾಂಚಸ್ ಬರ್ಲಿ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೇ ಪ್ರತಿ ಗಿಡಕ್ಕೆ 30-40 kg ಅಷ್ಟು ಎಲೆಗಳನ್ನ ಸೇರಿಸುವಂಥದ್ದು, ಸೊ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಳ್ಳುವಂಥದ್ದು, ಜೀವಾಮೃತವನ್ನ ಮಾಡ್ಕೊಳ್ಳುವಂಥದ್ದು, ಸೊ ಜೊತೆಗೆ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಬೇವಿನ ಪುಡಿ, ಬೇವಿನ ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ಸಾವಯವ ಕೃಷಿಗೆ ಸಂಬಂಧಪಟ್ಟಂತವ್ರು ಸೊ ಇದನ್ನ ಮಾಡ್ಕೋಬಹುದು. ಹಸುವಿನ ಗಂಜಲದಿಂದ ಹಿಡಿದು, ಹಸುವಿನ ಕೊಟ್ಟಿಗೆ ಗೊಬ್ಬರದಿಂದ ಹಿಡಿದು, ಜೀವಾಮೃತದಿಂದ ಹಿಡಿದು, ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಂದ ಹಿಡಿದು, ಬೇವಿನ ಪುಡಿ, ಬೇವಿನ ಎಣ್ಣೆಯಿಂದ ಹಿಡಿದು, ಸೊ ಇವೆಲ್ಲವನ್ನು ಕೂಡ ನೀವು ಬಳಸ್ಕೊಳ್ತಾ ಹೋಗ್ಬೋದು ಸಾವಯವ ಕೃಷಿ ಮಾಡುವಂತವ್ರು. ಇಲ್ಲ ಸರ್ ನಾನು ಯಾವ ಕಾರಣಕ್ಕೂ ಕೆಮಿಕಲ್ ಬಳಸದೇ ಇಲ್ಲ ಅನ್ನೋರು, ನಾನು ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಯಾವ್ಯಾವ ಹಂತದಲ್ಲಿ ಬಳಸಕ್ ಹೇಳಿದನೋ ಸೇಮ್, ಏನೂ ಬದಲಾವಣೆ ಆಗೋದಿಲ್ಲ. ಬಟ್ ಸಾವಯವ ಕೃಷಿ ಮಾಡೋರು ಅಡಿಷನಲಿ ನೀವೇನ್ ಮಾಡ್ಬೇಕಾಗತ್ತೆ, ಹೆಚ್ಚು ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಅಂತ ಹೇಳಿ ಸೊ ಬೇರೆ ಬೇರೆ ರೀತಿ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳುವಂಥದ್ದು, ಭೂಮಿಗೆ ತಲುಪಿಸುವಂಥದ್ದನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲ ಸರ್ ನಾನು ಕೆಮಿಕಲ್ ಮತ್ತೆ ಈ ಆರ್ಗ್ಯಾನಿಕ್ ಈ ಮೆಥಡ್ ಏನಿದೆ ಇದೇ ರೀತಿ ನಾನು ಫಾಲೋ ಮಾಡ್ತೀನಿ ಅಂದ್ರೆ, ಸೊ ಇವತ್ತೇನ್ ಮೆಥಡ್ ಹೇಳಿದೀವೋ ಇದನ್ನ ಫಾಲೋ ಮಾಡಿ. ಸೊ ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಮ್ದಾಗಿರ್ಬೋದು, ನೀಮ್ ಆಯಿಲ್ ನಮ್ದಾಗಿರ್ಬೋದು, ಬಟ್ ಇಲ್ಲಿ ನಾನೇನ್ ಶೆಡ್ಯೂಲ್ ಹೇಳ್ತಿದ್ದೀನಿ, ಅಂದ್ರೆ ಯಾವ್ಯಾವ ಹಂತದಲ್ಲಿ ಏನೇನ್ ಕಂಟೆಂಟ್ ಕೊಡಬೇಕು ಅಂತ ನಾನು ಹೇಳ್ತಿದ್ದೀನಿ, ಇದು ಸುಮ್ನೆ ನಾನು ಯಾವ್ದೋ ಬಾಯಿ ಮಾತಿಗೆ ಅಥವಾ ಸುಮ್ನೆ ಹೇಳ್ತಿರೋಂತ ವಿಚಾರಗಳಲ್ಲ. ಸೊ ಪ್ರತಿಯೊಂದು ಕೂಡ ಒಂದಿಷ್ಟು ರಿಸರ್ಚ್ ಆಧಾರದ ಮೇಲೆ, ಸೊ ಒಂದಿಷ್ಟು ಅನುಭವದ ಆಧಾರದ ಮೇಲೆ ಏನ್ ಮಾಡಿದ್ರೆ ಏನಾಗುತ್ತೆ, ಅಂದ್ರೆ ಯಾವ್ಯಾವ ಹಂತದಲ್ಲಿ ಏನೇನ್ ಕೊಡಬೇಕು ಅಂತ ಈಗ ಯಾರೆಲ್ಲ ರಿಸರ್ಚ್ ಮಾಡಿರ್ತಾರೆ ಅಲ್ಲಿಂದ ಸ್ಟಡಿ ಮಾಡಿ, ಸೊ ಅಲ್ಲಿಂದ ನಾಲೆಡ್ಜ್ ಅನ್ನ ಪಡ್ಕೊಂಡು ಮತ್ತೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅದಕ್ಕೆ ಆಡ್ ಮಾಡಿ, ಸೊ ಎಲ್ಲದು ಕಾಂಬಿನೇಷನ್ ಅಲ್ಲಿ ನಿಮಗೆ ಕೊಡ್ತಾ ಇರೋವಂಥದ್ದು. ಹಾಗಾಗಿ ಸೊ ಇಲ್ಲಿ ಏನ್ ತಿಳಿಸಿದೀವಿ ಇದನ್ನ ಫಾಲೋ ಮಾಡಿ. ಒಂದು ಸಲ ನೀವು ಒಂದು ಭಾಗಕ್ಕೆ ನೀವು ಫಾಲೋ ಮಾಡಿ, ಸೊ ಖಂಡಿತ ಫ್ಯೂಚರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್ ಏನಂತ. ಯಾಕೆಂದ್ರೆ ಈ ವ್ಯವಸ್ಥೆಯಲ್ಲಿ ನಾವಿಲ್ಲಿ ಏನೇ ಮಾತಾಡಿದ್ರು ಇದು ಕೇವಲ ಬರೀ ಇಳುವರಿಯನ್ನ ಜಾಸ್ತಿ ಮಾಡೋದು ಅಷ್ಟೇ ಉದ್ದೇಶ ಆಗಿರೋದಿಲ್ಲ. ಮಣ್ಣನ್ನ ಕಾಪಾಡ್ಕೊಳ್ಳೋದ್ರಿಂದ ಹಿಡಿದು, ಗಿಡಗಳನ್ನ ಕಾಪಾಡ್ಕೊಳ್ಳೋದ್ರಿಂದ ಹಿಡಿದು, ಗುಣಮಟ್ಟದ ಇಳುವರಿಯನ್ನ ತಗೊಳ್ಳೋದ್ರಿಂದ ಹಿಡಿದು, ಮತ್ತೆ ಒಳ್ಳೆ ಹೆಚ್ಚಿನ ಇಳುವರಿಯನ್ನು ತಗೊಳ್ಳೋದ್ರಿಂದ ಹಿಡಿದು, ಹೆಚ್ಚು ಲಾಭವನ್ನ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಸೊ ಎಲ್ಲದನ್ನೂ ಉದ್ದೇಶವನ್ನಾಗಿಡ್ಕೊಂಡು ಈ ಒಂದು ಶೆಡ್ಯೂಲ್ ಅನ್ನ ಸೊ ಇಲ್ಲಿ ನಾವು ನಿಮಗೆ ತಿಳಿಸ್ತಾ ಇರೋವಂಥದ್ದು. ಸೊ ಇಲ್ಲಿ ನಿಮಗೆ ಇದನ್ನ ಕೇಳಿಸ್ಕೊಳ್ತಾ ಇರೋರಲ್ಲಿ ಸೊ ಅನ್ನಿಸ್ಬೋದು ಇದೇನ್ ಹಿಂಗೆ ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಸೊ ನಿಮ್ದು ಏನೇ ಮೆಥಡ್ಸ್ ಇರ್ಲಿ, ನಾನ್ ಹೇಳೋದು ಇಷ್ಟ, ಈ ವಿಡಿಯೋವನ್ನು ಯಾರೇ ನೋಡ್ತಿರ್ಬೋದು, ಈ ಟ್ರೈನಿಂಗ್ ಯಾರೇ ಕೇಳಿಸ್ಕೊಳ್ತಿರ್ಬೋದು, ನೀವು ನಿಂಬೆ ಗಿಡ ಮಾಡ್ತಿದ್ದೀರಾ, ಸೊ ಈ ವ್ಯವಸ್ಥೆ ನಾನು ಇಲ್ಲಿ ಏನ್ ಹೇಳಿದೀನಿ ಇದನ್ನ 1 ಎಕರೆಗೆ, ನಿಮ್ದೊಂದು 5 ಎಕರೆ 10 ಎಕರೆ ಇದೆಯಾ, 1 ಎಕರೆಗೆ ಟ್ರೈ ಮಾಡಿ. ಡಿಫ್ರೆನ್ಸ್ ನೋಡಿ, ನಿಮ್ ಉಳಿದಂತ ಎಲ್ಲಾ ತೋಟಗಳಿಗೆ, ಎಲ್ಲಾ ಬೆಳೆಗಳಿಗೂ ಈ ಗಿಡಗಳಿಗೂ ಡಿಫ್ರೆನ್ಸ್ ನೋಡಿ. ಹಾಗೆ ಸರ್ ಅಷ್ಟೊಂದಿಲ್ಲ ಸರ್ ನಮ್ದು ಇರೋದೇ 1 ಎಕರೆ, ಆಯ್ತು 1 ಎಕರೆಲಿ ಎಷ್ಟು ಗಿಡ ಕೂರುತ್ತೆ, 200 250, ಓಕೆ ಅದ್ರಲ್ಲಿ ಒಂದು 100 ಗಿಡಕ್ಕೆ ಇದನ್ನ ಪ್ರಯತ್ನ ಮಾಡಿ ನೋಡಿ, ವ್ಯತ್ಯಾಸ ನೋಡಿ, ಖಂಡಿತ ಗೊತ್ತಾಗತ್ತೆ. ಆಮೇಲೆ ನೀವು ಫಸ್ಟಕ್ಕೂ ಪ್ರಯತ್ನ ಮಾಡಿ, ಇಲ್ಲ 50 ಗಿಡಕ್ಕೆ ಪ್ರಯತ್ನ ಮಾಡಿ. ಸೊ ನೀವು ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ದೊಂದು ಪ್ರೋಸೆಸ್ ಇರುತ್ತೆ, ಅದು ಸರಿ ತಪ್ಪು ಪ್ರಶ್ನೆ ಅಲ್ಲ, ಬಟ್ ಅಪ್ಡೇಟ್ ಆಗೋದ್ರಿಂದ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಗಿಡಗಳು ಚೆನ್ನಾಗಾಗುತ್ತೆ, ಇಳುವರಿನೂ ಚೆನ್ನಾಗಾಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಆಗ್ಬಾರ್ದು ಅನ್ನೋದೊಂದೇ ಪ್ರಶ್ನೆ. ಓಕೆ, ಅಂಡ್ ಇದನ್ನ ಒಂದ್ಸಲ ಪ್ರಯತ್ನ ಮಾಡಿ ನೋಡೋಣ. ಸೊ ಮಾಡಿ ಯಶಸ್ವಿ ಆದ್ರೆ ಯಾರಿಗ ಒಳ್ಳೇದು. ಸೊ ನಾವು ಈ ತರಬೇತಿ ಮಾಡಿ ನಿಮಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ರಿಂದ ಸೊ ನೀವು ಬಳಸಿ ಅದನ್ನ ರಿಸಲ್ಟ್ ತಗೊಂಡಾಗ ಸೊ ಅದರಿಂದ ನಮಗೂ ಒಳ್ಳೇದು, ರಿಸಲ್ಟ್ ಸಿಕ್ಕಿ ಲಾಭ ಮಾಡ್ಕೊಂಡಾಗ ನಿಮಗೂ ಒಳ್ಳೇದು. ಸೊ ಹಾಗಾಗಿ ಸೊ ಇಲ್ಲೇನು ಪ್ರತಿ ದಿವಸದ ಟ್ರೈನಿಂಗ್ ಸೆಷನ್ ಅಲ್ಲಿ ನಾವೇನ್ ತಿಳಿಸ್ತಿದೀವೋ ಇದನ್ನ ಒಂದಿಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ಸೊ ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸ್ ಅನ್ನ, ಸೊ ಒಂದು ತುಂಬಾ ದೊಡ್ಡ ಡಿಫ್ರೆನ್ಸಸ್ ಅನ್ನ ನೀವು ಕಾಣ್ತೀರಾ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್.